ಹೆಲೋ, ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಲವ್ ಲೈಫ್ಗೆ ಏನು ಮೆಸೇಜ್ ಬರ್ತಾ ಇದೆ ಟ್ಯಾರೋ ಕಡೆಯಿಂದ ಅಂತ ನೋಡೋಣ. ವಾಟ್ ಈಸ್ ಹ್ಯಾಪನಿಂಗ್ ಕರೆಂಟ್ ಎನರ್ಜೀಸ್ ನೋಡೋಣ, ಆ್ಯಂಡ್ ದೆನ್ ಏನು ಬರ್ತಾ ಇದೆ ಅಂತ ನೋಡೋಣ. ಕರೆಂಟ್ ಎನರ್ಜೀಸಿಗೆ 7 ಆಫ್ ಸ್ವರ್ಡ್ಸ್ ಬಂದಿದೆ, ಕಿಂಗ್ ಆಫ್ ಸ್ವರ್ಡ್ಸ್ ಬಂದಿದೆ. ಐ ಥಿಂಕ್ ನಾಟ್ ರೈಟ್ ಟೈಮ್ ಒಂದು ಲವ್ ಲೈಫ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಅಥವಾ ಒಂದು ಎಮೋಷನಲ್ ಲೈಫ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಅಥವಾ ನೀವೇ ಒಂದು ಎಮೋಷನಲ್ ಪರ್ಸನ್ ಆಗೋದಕ್ಕೆ ರೈಟ್ ಟೈಮ್ ಅಲ್ಲ. ಐ ಗೆಸ್ ಬೌಂಡ್ರಿನ ತುಂಬಾ ಸ್ಟ್ರಾಂಗ್ ಆಗಿ ಹಾಕೊಂಡ್ರೆ ಒಳ್ಳೇದು. ಬಿಕಾಸ್ ನಾನು ಏನ್ ನೋಡ್ತೀನಿ, ಕರೆಂಟ್ ಸಿಚುವೇಶನ್ ಅಲ್ಲಿ ಯಾರೋ ಒಬ್ರು ನಿಮ್ ಲೈಫಲ್ಲಿ ಒಂಥರ ನಿಮಗೆ ಮರಳಾಗಿ ಮಾತಾಡ್ತಾ ಇರೋದು, ಮರಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು, ಆ ಥರ ಎಲ್ಲ ಎನರ್ಜೀಸ್ ಬರ್ತಾ ಇದೆ. ಸೊ ಕರೆಂಟ್ ಸಿಚುವೇಶನ್ ಅಲ್ಲಿ ಯಾರು ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ, ಅಥವಾ ನಿಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಇದ್ದಾರೆ ಅಂದ್ರೆ ಐ ಗೆಸ್ ಅವರಿಂದ ಒಂದು ಜೆನ್ಯೂನ್ ಎನರ್ಜಿ ನಂಗೆ ಇಲ್ಲಿ ಬರ್ತಾ ಇಲ್ಲ. ಅವರಿಂದ ಒಂದು ಕನ್ನಿಂಗ್ ಎನರ್ಜಿ ಬರ್ತಾ ಇದೆ, ಅಡ್ವಾಂಟೇಜ್ ತಗೊಳ್ಳೋ ಒಂದು ಪರ್ಸನ್, ಆ ಥರ ಎನರ್ಜಿ ಬರ್ತಾ ಇದೆ. ಜೆನ್ಯೂನ್ ಫೀಲಿಂಗ್ಸ್ ಅನ್ನೋದು ಇಲ್ಲವೇ ಇಲ್ಲ, ಜೆನ್ಯೂನ್ ಆಗಿ ಇಂಟೆನ್ಷನ್ ಕೂಡ ಈ ಪರ್ಸನ್ದು ಇಲ್ಲ. ಸೊ ಇಟ್ಸ್ ಅನ್ ಇಂಡಿಕೇಶನ್, ಎಷ್ಟು ಬೇಗ ಈ ಪರ್ಸನ್ ಕಟ್ ಆಫ್ ಮಾಡ್ತೀರಾ ಅಷ್ಟು ಒಳ್ಳೇದು. ಎಷ್ಟು ಬೇಗ ನಿಮ್ಮ ಒಂದು ಪರ್ಸನಲ್ ಲೈಫಿಗೆ ಬೌಂಡ್ರೀಸ್ ಹಾಕ್ತೀರಾ ಅಷ್ಟು ಒಳ್ಳೇದು. ಆ ಥರ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ.